ನೋಡ್ರಿ ಇಲ್ಲಿ ಜಾಗ ಎಷ್ಟು ಇಟ ಐತಿ ಇಲ್ಲಿ ಹೋಗಾಕ ಒಳಗೆ ಮೇಲ್ಗಡೆ ಹೋಗಕ್ಕೆ ಒಂದು ಮೆಟ್ಲು ಐತ್ರಿ. ಹೋಗುನು ಹೆಂಗ್ ಮಣ್ಣು ನೋಡ್ರಿ ಹೆಂಗೈತಿ ಇಲ್ಲೆಲ್ಲ ಫುಲ್ ಕಾಂಚ್ದವ್ರಪ್ಪ ಇಲ್ಲಿ. ನೋಡ್ರಿ ಹೆಂಗ್ ನೋಡಿದ್ರ ಕಾಂಚ್. ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ರೀ. ಇವತ್ತ ನಾವು ಬಂದಿವ್ರಿ ರಾಯಬಾಗದಲ್ಲಿರುವಂತಹ ರಾಜವಾಡಿಗೆ. ಈ ರಾಯಬಾಗದಾಗಿರುವಂತಹ ಈ ರಾಜವಾಡಿ ಆವರಣದೊಳಗ್ರಿ ತುಳಜಾ ಭವಾನಿ ಟೆಂಪಲ್ ಆಗಿರ್ಬೋದು, ಆಮೇಲೆ ಮಹಾದೇವ ಟೆಂಪಲ್ ಆಗಿರ್ಬೋದು, ಆಮೇಲೆ ಯುವರಾಣಿಯರ ಮಹಲ್ ಆಗಿರ್ಬೋದು, ಎಲ್ಲ ಅದಾವ್ರಿ. ಬರ್ರಿ ಈಗ ಒಂದೊಂದಾಗಿ ನೋಡ್ಕೊತ ಹೋಗುನು. ಈಗ ಫಸ್ಟ್ ತುಳಜಾ ಭವಾನಿ ಟೆಂಪಲ್ಗೆ ಹೋಗುಣ್ರಿ. ಆಮೇಲೆ ನಾ ಯಾಕೆ ಇನ್ಕನ್ಸಿಸ್ಟೆನ್ಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡತ್ತಂದ್ರೆ ರೀ, ಲಾಂಗ್ ಫಾರ್ಮೇಟ್ ವಿಡಿಯೋಗಳನ್ನ ನಾನು ಇನ್ಸ್ಟಾಗ್ರಾಮ್ ಒಳಗಡೆ ಹೆಚ್ಚು ಶಾರ್ಟ್ ವಿಡಿಯೋಸ್ಗಳನ್ನ ಮಾಡ್ತೇನೆ ರೀ. ಆಮ್ಯಾಗ ನಾನು ಇನ್ನೂ ಕೆಲಸ ಮಾಡಕತ್ತೀನಿ ರೀ. ಅಂದ್ರೆ ನಾ ಫುಲ್ ಟೈಮ್ ಬ್ಲಾಗರ್ ಅಲ್ರಿ, ಪಾರ್ಟ್ ಟೈಮ್ ಬ್ಲಾಗರ್ ಅಷ್ಟೆ. ಆಮ್ಯಾಗ ಶನಿವಾರ ಒಂದಿನ ಸೂಟಿ ಇರ್ತೈತಿ. ಸೂಟಿ ಇದ್ದಾಗ ನಾನು ಬ್ಲಾಗ್ ಮಾಡಿ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ರೀ. ಅದ್ರ ಸಲುವಾಗಿ ನಾನು ಲಾಸ್ಟ್ ಲಾಂಗ್ ಫಾರ್ಮೇಟ್ ವಿಡಿಯೋ ಅಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ಗೋವಾದಿರ್ಬಹುದು ರೀ. ಬಹುಶಃ ನಾನು ನಮ್ಮ ಫ್ರೆಂಡ್ಸ್ ಜೋಡಿ ಗೋವಾಗೆ ಹೋಗಿನಿ ರೀ. ಅದ್ರದ್ದು ನೋಡ್ರಿ, ಚೆಕ್ ಮಾಡಿರಿ, ಅದ ಲಾಸ್ಟ್ ಇರ್ಬೋದು ರೀ. ಬರ್ರಿ ಈಗ ಇದು ತುಳಜಾ ಭವಾನಿ ಗುಡಿ ಅಂತ ಒಳಗೆ ನೋಡ್ಕೊಂಬರ್ನು. ಈ ತುಳಜಾ ಭವಾನಿ ಗುಡಿ ರೀ 100 ವರ್ಷಕ್ಕಿಂತ ಹಳೇದಾಗೈತಿ ರೀ. ಜಾಗ ನೋಡ್ರಿ ಎಷ್ಟು ಇಟ್ಟೈತಿ ಒಳಗೆ ಹೋಗಕ್ಕೆ. ಹೋಗುನ್ ಬರ್ರಿ. ಈ ರಾಜವಾಡೆ ಆವರಣದಾಗನ್ಕು ಮಸ್ತ್ ಪೈಕಿ ಗಾಳಿ ಐತ್ರಿಪ್ಪ. ಗಾಳಿ ಫುಲ್ ಐತಿ ಮಸ್ತ್. ಮತ್ತು ಇಲ್ಲಿ ಫುಲ್ ಗ್ರೀನರಿನೂ ಐತ್ರಿ. ಮತ್ತು ಹಸ್ರ ಹಸ್ರ. ಇದೇನು ಬಿಲ್ಡಿಂಗ್ ನೀವು ನೋಡತ್ತೀರಿ, ಈ ಬಿಲ್ಡಿಂಗ್ ಯುವರಾಣಿ ಮಹಲ್ ಅಂತ ಕರೀತಾರೆ. ಆಮೇಲೆ ಏನೋ ಒಳಗೆ ಸಪ್ಪಳ ಬರತ್ತ, ಏನೋ ಕಾಂದಿಲ್ ಸಪ್ಪಳ ಬತ್ತಲ್ಲ ನಿಮ್ಗೂ, ನನಗೂ ಬಂದೈತಿ. ಈ ರಾಯಬಾಗ್ನಲ್ಲಿರುವಂತಹ ಈ ರಾಜವಾಡಿಯನ್ನ ಶಿವತೀರ್ಥ ಮಹಲ್ ಅಂತಲೂ ಸಹ ಕರೀತಾರೆ. ಈ ಶಿವತೀರ್ಥ ಮಹಲನ್ನ ಕೊಲ್ಲಾಪುರದ ರಾಜ ಆಗಿದ್ದಂತಹ ಛತ್ರಪತಿ ಶಾಹು ಮಹಾರಾಜರು ನಿರ್ಮಾಣ ಮಾಡಿದಾರಂತ ಹೇಳ್ತಾರೆ. ಈ ಶಿವತೀರ್ಥ ಮಹಲ್ನ ಮುಂಭಾಗ ನೋಡ್ರಿ ಇದು. ಈ ಶಿವತೀರ್ಥ ಮಹಲನ್ನ 1904ರಲ್ಲಿ ಕಟ್ಲಿಕ್ಕೆ ಗುದ್ಲಿ ಪೂಜೆ ಮಾಡಿ ಅಲ್ಲಿಂದ 1911 ತನಕ ಕಟ್ಟಿದಾರು ಅಂತ ಹೇಳ್ತಾರೆ. ಅಂದ್ರೆ ಸುದೀರ್ಘ 7 ವರ್ಷಗಳ ಕಾಲ ಕಟ್ಟ್ಯಾರ್ರಿ. ಛತ್ರಪತಿ ಶಾಹು ಮಹಾರಾಜರು ಬೇಸಿಗೆ ಕಾಲದೊಳಗಡೆ ಇಲ್ಲಿ ಬಂದು ಇರ್ತಿರುವಂಥ ಮಾಹಿತಿ ಐತ್ರಿ. ಆಮೇಲೆ ಈ ರಾಜವಾಡೆ ಬಗ್ಗೆ ಸರ್ಕಾರಿ ದಾಖಲೆಗಳು ಅಷ್ಟೇನು ಇಲ್ರಿ. ಆಮೇಲೆ ಮಾಹಿತಿ ಕಮ್ಮಿ ಐತ್ರಿ ಈ ರಾಜವಾಡೆ ಬಗ್ಗೆ. ಒಳ ಹೋಗ್ಲಿಕ್ಕೆ ಜಾಗ ಇಲ್ರಿ, ಈಗ ಎಲ್ಲ ಪ್ಯಾಕ್ ಮಾಡಿಬಿಟ್ಟಾರ ನೋಡ್ರಿ. ಈ ವಾಡೆ ಮುಂದೆ ಮೆಟ್ಲುಗಳು ಅದಾವ್ರಿ, ನೋಡೋಣ ಬರ್ಲ ಯಾವ ತರ ಕಾಣ್ತೈತಿ ವ್ಯೂ. ನೋಡ ನೋಡ ಎಷ್ಟು ಚಂದ ಅಲ್ಲ. ಈ ರಾಜವಾಡೆ ಮುಂದೆ ಒಂದು ಇದೈತ್ರಿ, ಏನಿದ ಮನಿ, ಇದು ಯಾವುದು ಅಂತ ಏನು ಗೊತ್ತಾಗವಲ್ತು. ಬರ್ರಿ ಹೋಗಿ ನೋಡ್ಕೊಂಬರ್ನು. ಇದೇನು ರಾಣಿ ಮಹಲ್ ಅನ್ಕೋ, ಅಲ್ಲಿ ಹಿಂದೈತ್ರಿ. ಓ, ಈ ಜಾಗ ನೋಡ್ರಿ ಹೆಂಗೈತಿ ಇಲ್ಲಿ ಹಿಡ್ದ. ಇದು ಯಾವ್ದು ಮಹಲ್ ಗೊತ್ತಾಗಲಿಲ್ರಿ ನನಗೂ.
ನೋಡ್ರಿ ಇಲ್ಲಿ ಜಾಗ ಎಷ್ಟು ಈಟ ಐತಿ ಇಲ್ಲಿ ಹೋಗಾಕ ಒಳಗೆ ಹೋಗುಣ್ರಿ ಬರ್ರಿ ಹೋಗಿ ಬನ್ನಿ ಓ ಇಲ್ಲಿ ಒಳಗೆ ಬಂದ್ರೆ ಫುಲ್ ಕಾಂಜುಗಳದಾವ ನೋಡಿಲ್ರಿ ಇಲ್ಲಿ ಎಲ್ಲ ಗಲೀಜ್ ಮಾಡಿಬಿಟ್ಟಾರ್ರಿ ಇಲ್ಲಿ ನೋಡಿಲ್ರಿ ಎಲ್ಲ ತುಂಬ ಕಾಂಜ್ ಅದಾವ್ರಿ ಇಲ್ಲಿ ಒಳಗಡೆ ಬರ್ಬೇಡ್ರಿ ಇಲ್ಲೆಲ್ಲ ಪೂರ್ತಿ ಕಾಂಚ ಬಿದ್ದಾವ ನೋಡ್ರಿ ಇಲ್ಲಿ ಒಳಗಡೆ ಎಷ್ಟು ಕಾಂಜ್ ಹೊಡೆದಾರ ಇಲ್ಲಿ ನೋಡ್ರಿ ಇಲ್ಲಿ ಸದ್ಯದ ಪರಿಸ್ಥಿತಿ ಯಾವ ಥರ ಐತಿದೆ ಇಲ್ಲಿ ಮೇಲ್ಗಡೆ ಹೋಗಕ್ಕೆ ಒಂದು ಮೆಟ್ಲು ಐತ್ರಿ ಹೋಗುಣ ಹೆಂಗೆ ಮಾಡು ನೋಡ್ರಿ ಅದು ಹೆಂಗೆ ವ್ಯೂ ಬರ್ರಿ ಹೋಗುಣ ಇಲ್ಲಿಂದ ವ್ಯೂ ನೋಡ್ರಿ ಹೆಂಗೈತಿ ಫುಲ್ ಗ್ರೀನರಿ ಐತ್ರಿ ಆಮೇಲೆ ನಿಮ್ಗೇನಾದ್ರೂ ಕಾಣಿಸಿದ್ರೆ ಹೇಳ್ರಿ ಮತ್ತೆ ಸುಮ್ಮಿರಾಕ್ ಹೋಗ್ಬೇಡ್ರಿ ಈ ನಾನು ನೋಡ್ರಿ ಇಲ್ಲಿ ಮ್ಯಾಗ್ ಫುಲ್ ಇಲ್ಲೂ ಕಾಂಜ ಓ ಮೈ ಗಾಡ್ಜಿಲಾ ಐ ಕಾಂಟ್ ಬಿಲೀವ್ ದಿಸ್ ನಾನು ಅಂಜಿಗೆ ಬರಂಗಿಲ್ಲ ರೀ ಕರೆನ ಬೆಳಕಿದ್ರೆ ಅಂಜಿಗೆ ಬರಂಗಿಲ್ಲ ಇದ್ಯಾವ್ದು ಎದಕ್ಕೆ ಉಪಯೋಗ ಮಾಡ್ತಿದ್ರು ಅಂತ ಏನು ದಾಖಲೆಗಳಿಲ್ರಿ ಈಗ ಎಲ್ಲ ಈಗ ಕುಡುಕ್ರೆಲ್ಲ ಬಂದು ಕಾಂಜದು ಹೊಡೆದ ನೋಡ್ರಿ ಇಲ್ಲಿ ಫುಲ್ ನೋಡ್ರಿ ಹೆಂಗೈತಿ ಇಷ್ಟೇ ಇಲ್ಲ ನಾನು ಬಿಟ್ಟು ಮತ್ತೆ ಯಾರು ಇಲ್ಲ ಅನ್ಕೋತೀನಿ ನೋಡ್ರಿ ಇಲ್ಲಿ ಫುಲ್ ಕಾನ್ಸ್ ಹೊಡ್ಬಿಟ್ಟಾರ ನೋಡ್ರಿಪ್ಪ ಆಯ್ತಲ್ಲ ಇಲ್ಲಿ ಮತ್ತೇನೈತ್ರಿ ಇಲ್ಲಿ ನೋಡಾಕ ಇಲ್ಲಿ ಹಿಡ್ದ ಹೆಂಗೆ ಕಾಣ್ತೈತಿ ಅಂತ ನೋಡೋಣ ಇಲ್ಲೆಲ್ಲ ಫುಲ್ ಕಾಂಚ್ದವ್ರಿಪ್ಪ ಇಲ್ಲಿ ನೋಡಿ ಹೆಂಗೆ ಮೂಡಿದವ್ರ ಕಾಂಚ್ ಇಲ್ಲಿ ಹಿಡ್ದ ಮಹಲ್ ನೋಡ್ ಇದು ಏನು ರಾಜವಾಡಿ ಹೆಂಗೆ ಕಾಣ್ತೈತಿ ನೋಡ್ರಿ ಇಲ್ಲಿ ಇದ್ರ ನಾ ಮುಂದೆ ಅದೇನ್ರಿ ಅಪೋಸಿಟ ಹೋಗುಣ್ರಿ ಚಲೋ ಚಲಂಗೆ ಏನು ನನಗೆ ಅನ್ಸಿದ ಮಟ್ಟಿಗೆ ಇವು 100 ವರ್ಷದ ಹಳೇದು ಮನೆಗಳು ಅದಾವ್ರಿ ಇವೆಲ್ಲ ಚಲೋ ಕಾಂಜನ್ಕು ಫುಲ್ ಹೊಡೆದ ಹೋಗುವ ಹೋಗುಮ ಲಾಂಗು ಡ್ರೈವ್ ಹೋಗುಮ ಇಷ್ಟೇ ನೋಡಿದ ಜಾಗ ಹೋಗಕ್ಕ ಬರಕ ಪತ್ರಾಸ್ ಐತಿ ತರಗಿದಿತ್ತು ತಂಜಿಗೆ ಯಪ್ಪ ಓ ಮೈ ಗಾಡ್ ನೋಡ್ರಿ ಎಷ್ಟು ಇಟ್ಟೈತಿ ಹಾದಿ ಇದನ್ಕು ಈಗ ಬೀಳುವಂಗೆ ಆಗೈತದ ಇದ್ರ ಮ್ಯಾಗ ಹತ್ತಿ ಹೋಗ್ಬಾರ್ದು ಆ್ಯಕ್ಚುಲಿ ಕಡಿಕಿಲಿ ಬಂದ್ಬಿಟ್ಟಿವಿ ಇಲ್ಲೇನೈತೆ ಅಂಬಲ್ರಿ ಇದು ವಾಟ್ ಈಸ್ ದಿಸ್ ಐ ಡೋಂಟ್ ನೋ ನನಗೆ ಇಂಗ್ಲೀಷ್ ಬರೋದಿಲ್ಲ ರೀ ಕರ್ನೆ ಹೇಳ್ತೀನಿ ಸುಳ್ಳಲ್ಲ ಏನಾದರೂ ತಪ್ಪಾಗಿತ್ತಂದ್ರೆ ನನ್ನನ್ನು ಕ್ಷಮಿಸಿ ಬಿಡಿ ನೋಡ್ರಿ ಹೆಂಗೈತೆ ವಾಡೆ ಮಸ್ತ್ ಈ ಶಿವತೀರ್ಥ ಮಹಲ್ನ ರೈಟ್ ಸೈಡ್ಗೆ
ಒಂದು ಮಹಾದೇವನ ಗುಡಿ ಐತ್ರಿ ಇಲ್ಲೇ, ಅಂದ್ರೆ ದೇವ್ರ ಗುಡಿ ಐತ್ರಿ, ಮಹಾದೇವರ ಗುಡಿ. ಬರ್ರಿ ನೋಡ್ಕೊಂಬರೋಣ. ಈ ಮಹಾದೇವ ಟೆಂಪಲ್ನು ಕೂಡ ಕಟ್ಟಿ 100 ವರ್ಷಗಳಕ್ಕಿಂತ ಹೆಚ್ಚು ವರ್ಷ ಆಗಿದ್ ಕಾಣಿಸ್ತೈತ್ರಿ ಅಲ್ಲ. ಈ ಮಹಾದೇವನ ಟೆಂಪಲ್ ಒಳಗ್ರಿ ಕವಿಗಳ ಕವನಗಳನ್ನ ನೋಡ್ ಸಹ ಸಿಗ್ತೈತ್ರಿ. ಇಲ್ಲಿ ಇದಾವ ನೋಡ್ರಿ ಕವಿಗಳ ಕವನಗಳು ನೋಡ್ರಿ. ನಂಬರ್ನು ಬರ್ದೋಗ್ಯಾರ, ನಂಬರ್ ಬರ್ದೋಗ್ಯಾರ. ಅಬ್ಬ ಚಲೋ. ಹಿಕ್ಕ್ಯಾರು ಛತ್ರಪತಿ ಶಾಹು ಮಹಾರಾಜರು ಇಲ್ಲಿ ವಾಡೆಯನ್ನ ಕಟ್ಲಿಕ್ಕೆ ಇರುವಂತಹ ಒಂದು ಪ್ರಮುಖ ಕಾರಣ ಏನಂದ್ರ ರೀ, ಇಲ್ಲಿರುವಂತಹ ಈ 26 ಎಕರೆ ಕೆರೆ ರೀ. ನೋಡ್ರಿ ಹೆಂಗತಿ. ಈ 26 ಎಕರೆ ಕೆರೆ ರೀ ಇಲ್ಲಿನ ಪ್ರಮುಖ ಏನಂತಾರ ಅಟ್ರಾಕ್ಟಿವ್ ಪ್ಲೇಸ್ ಅಂತಲೂ ಸಹ ಹೇಳ್ಬೋದ್ರಿ. ನೋಡ್ರಿ ಬಹಳ ದೊಡ್ಡ ಕೆರೆ. ಒಳಗಡೆ ಪ್ರವೇಶವಿಲ್ಲ. ಇದೇ ಕಡೆ ಹೋಗಿ ಬಂದಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿ ನೋಡ್ರಿ, ಇಲ್ಲಿ ರಾಜವಾಡೆ ಆವರಣದಾಗ ಎಷ್ಟು ಗ್ರೀನರಿ ಐತಿಲ್ಲ. ಫುಲ್ ಟೆಂಟ್ ಹಾಕ್ಲಿಕ್ಕೂ ಮಸ್ತ್ ಐತಿ ನೋಡ್ರಿ ಜಾಗ ಇಲ್ಲಿ, ಹೌದಿಲ್ಲ? ಗಾಳಿ ಅನ್ಕು ಫುಲ್ ಐತ್ರಿ. ಮತ್ತೆ ಇಲ್ಲಿ ಟೆಂಟ್ ತರಬೇಕಾಗಿತ್ರಿ ಆ್ಯಕ್ಚುಲಿ. ಇದಿಷ್ಟು ಇವತ್ತಿನ ವಿಡಿಯೋ ರೀ. ನಿಮ್ಗೇನಾದ್ರೂ ಈ ರಾಯಬಾಗ್ದಾಗ ಇರುವಂತಹ ಈ ರಾಜವಾಡೆಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ. ಆಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ನು ಮಾಡ್ಕೋರಿ. ಆಮೇಲೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ ರೀ.